ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಕೆ ಶಿವಕುಮಾರ್ ಅವರ ತಿಂಗಳ ದರ್ಬಾರು ಶರವೇಗದಲ್ಲಿ ಓಡ್ತಾ ಇದೆ. ಹುಸೇನ್ ಬೋಲ್ಟ್ ತರಹ ಓಡ್ತಾ ಇರೋದು ಕಾಣಿಸ್ತಾ ಇದೆ. ಆದ್ರೆ ಸರ್ಕಾರದ ಆಡಳಿತ ಬಂಡಿ ಅದು ಆಮೆ ರೀತಿ ಹೆಜ್ಜೆ ಹಾಕ್ತಾ ಇದೆ. ಬೃಹತ್ ನೊಗಕ್ಕೆ ನೇಮಿಸಿದ್ದು 13 ಮಂದಿಯನ್ನ ಮಾತ್ರ. 20 ಸ್ಥಾನಗಳು ಬಾಕಿ ಇದ್ದಾವೆ. ತುಂಬೋದು ಯಾವಾಗ ಗೊತ್ತಿಲ್ಲ. ಆ ಸ್ಥಾನಗಳೇ ರೆಬೆಲ್ ಸಿಗ್ನಲ್ ಕೊಡ್ತಾ ಇವೆ. ಒಳಗೊಳಗೆ ಸ್ಕೆಚ್ ಹಾಕ್ತಿದ್ದಾರೆ. ಆ ಕಾರಣಕ್ಕೆ ಬೆಳಗಾವಿಯಿಂದಾನೇ ಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಧುಮುಕಿದ್ದಾರೆ. ರಾತ್ರಿ ಭರ್ಜರಿ ಡಿನ್ನರ್ ಪಾರ್ಟಿ ಕೊಟ್ಟು ವಿಶ್ವಾಸಕ್ಕೆ ಪಡೆಯುವಂತಹ ಕಸರತ್ತನ್ನ ನಡೆಸಿದ್ರು. ರಾಜ್ಯ ರಾಜಕೀಯದಲ್ಲಿ ಸಂಪುಟ ವಿಸ್ತರಣೆಯ ಹೈ ವೋಲ್ಟೇಜ್ ಚರ್ಚೆ ನಡೀತಾ ಇದೆ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಮಿಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಆದ್ರೆ ಈ ಸಂಪುಟ ಭರ್ತಿ ಸುದ್ದಿ ಬೆನ್ನಲ್ಲೇ ಬಂಡಾಯದ ಬಾಂಬ್ ಸಿಡಿಯುವ ಮುನ್ಸೂಚನೆ ಪಕ್ಷದೊಳಗೆ ಹವೆಯಾಡ್ತಾ ಇದೆ. ಇದೇ ಕಾರಣಕ್ಕೆ ಸದ್ದಿಲ್ಲದೆ ಅಖಾಡಕ್ಕಿಳಿದಿರೋ ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನದ ಕಿಡಿಗೆ ಈಗಲೇ ನೀರು ಸುರಿಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕಿತ್ತೂರು ಕೋಟೆ ಶಾಸಕರ ಬಂಡಾಯದ ಕಿಡಿಗೆ ಡಿಕೆ ತಣ್ಣೀರು. ಡಿನ್ನರ್ ಡಿಪ್ಲೊಮಸಿ, ಬೆಳಗಾವಿಯಲ್ಲಿ ಮುನಿಸಿಗೆ ಮುಲಾಮು. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಚರ್ಚೆಗಳು ಜೋರಾಗಿ ನಡೀತಾ ಇರುವ ಬೆನ್ನಲ್ಲೇ ಆಡಳಿತ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಏಳದಂತೆ ತಡೆಯಲು ಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಕಸರತ್ತು ಆರಂಭಿಸಿದ್ದಾರೆ. ಕಿತ್ತೂರು ಕರ್ನಾಟಕದ ಶಾಸಕರಲ್ಲಿ ಉಂಟಾಗಬಹುದಾದ ಅಸಮಾಧಾನ ಶಮನಕ್ಕೆ ಸಿಎಂ ಡಿಕೆಶಿ ಡಿನ್ನರ್ ಡಿಪ್ಲೊಮಸಿ ತಂತ್ರ ಹೂಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲೇ ಶಾಸಕರ ಹವಾಲು ಆಲಿಸಿ ವಿಶೇಷ ಔತಣಕೂಟದ ಮೂಲಕ ವಿಶ್ವಾಸ ಪಡೆಯುವ ಸರ್ಕಸ್ ನಡೆಸಿದ್ದಾರೆ. ರಾಜ್ಯದಲ್ಲಿ ಸಂಪುಟ ಭರ್ತಿ ಕಸರತ್ತು ತೀವ್ರಗೊಳ್ತಾ ಇದ್ದಂತೆ ಅತೃಪ್ತಿ ಸ್ಫೋಟಗೊಳ್ಳದಂತೆ ತಡೆಯಲು ಡಿಕೆಶಿ ಅಲರ್ಟ್ ಆಗಿದ್ದಾರೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಸುವರ್ಣಸೌಧದಲ್ಲಿ ಕಿತ್ತೂರು ಭಾಗದ ಶಾಸಕರಿಗೆ ಪ್ರತ್ಯೇಕವಾಗಿ ಭೇಟಿಯಾಗಲು ಅವಕಾಶ ನೀಡಿದ ಸಿಎಂ ಅವರ ಕ್ಷೇತ್ರಗಳ ಬೇಡಿಕೆ ಹಾಗೂ ಅಹವಾಲುಗಳನ್ನ ತಾಳ್ಮೆಯಿಂದ ಆಲಿಸಿದ್ದಾರೆ. ಕೇವಲ ಹವಾಲು ಆಲಿಸುವುದಷ್ಟೇ ಅಲ್ಲದೆ ಆ ಬಳಿಕ ಭರ್ಜರಿ ಡಿನ್ನರ್ ಪಾರ್ಟಿ ಕೂಡ ಆಯೋಜಿಸಿದ್ರು. ಹುಬ್ಬಳ್ಳಿ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡದ 25ಕ್ಕೂ ಅಧಿಕ ಶಾಸಕರು ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಕಿತ್ತೂರು ಭಾಗದ ಪ್ರತಿ ಜಿಲ್ಲೆಯಲ್ಲೂ 4 ಆಕಾಂಕ್ಷಿಗಳು. ಸಚಿವ ಸ್ಥಾನ ಕೈತಪ್ಪಿದ್ರೆ ಡೇಂಜರ್, ಅದಕ್ಕಾಗಿಯೇ ಡಿನ್ನರ್. ಈ ಭಾಗದ ಪ್ರತಿ ಜಿಲ್ಲೆಯಲ್ಲೂ ಸಚಿವ ಸ್ಥಾನಕ್ಕೆ ಕನಿಷ್ಠ 4 ಮಧ್ಯೆ ತೀವ್ರ ಪೈಪೋಟಿ ಇದೆ. ಹೀಗಾಗಿ ಸಚಿವ ಸ್ಥಾನ ಕೈತಪ್ಪಿದವರು ಪಕ್ಷ ಹಾಗೂ ಸರ್ಕಾರದ ವಿರುದ್ಧ ಮುನಿಸಿಕೊಳ್ತಾರೆ ಅನ್ನೋ ಭೀತಿ ಕಾಡ್ತಾ ಇದೆ. ಹೀಗಾಗಿ ಶಾಸಕರ ಜೊತೆ ಹೆಚ್ಚು ಸಮಯ ಕಳೆದು ಅಸಮಾಧಾನ ತಣ್ಣಗಾಗಿಸುವ ನಿಟ್ಟಿನಲ್ಲಿ ಸಿಎಂ ಕಸರತ್ತು ನಡೆಸಿರೋದು ರಾಜತಾಂತ್ರಿಕ ಹೆಜ್ಜೆಯಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ, ಒತ್ತಡ ಏನೂ ಇಲ್ಲ, ನಾಯಕರು ಇವತ್ತೆಲ್ಲ ನಾಳೆ ಬರ್ತಾರೆ, ಯಾವತ್ತು ಕರೀತಾರೆ ಹೋಗಿ ಚರ್ಚೆ ಮಾಡ್ತೀನಿ ಅಂತ ಸಂಪುಟ ವಿಸ್ತರಣೆ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ, ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಚಿಕ್ಕ ಮಕ್ಕಳಂತೆ ಕೇಳಲ್ಲ, ಸ್ವಾಭಿಮಾನದ ದಾಳ ಉರುಳಿಸಿದ ಪಟ್ಟಣ್. ಹಾವೇರಿ ಜಿಲ್ಲೆ ಕೋಟ, ಸಚಿವ ಸ್ಥಾನಕ್ಕೆ ಮಾನೆ ಬೇಡಿಕೆ ಮಂಡನೆ. ರಾಮದುರ್ಗದಲ್ಲಿ 7 ದಶಕಗಳ ಕಾಲ ರಾಜಕಾರಣದ ಚಾಪು ಒತ್ತಿದ ಪಟ್ಟಣ ಕುಟುಂಬಕ್ಕೆ ಒಂದು ಬಾರಿಯೂ ಕೂಡ ಸಚಿವ ಸ್ಥಾನದ ಅವಕಾಶ ಸಿಕ್ಕಿಲ್ಲ. ಪಕ್ಷದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಈ ಬಾರಿ ಸ್ವಾಭಿಮಾನದ ಅಸ್ತ್ರ ಹೂಡಿದ್ದಾರೆ. ಪದೇ ಪದೇ ಚಿಕ್ಕ ಮಕ್ಕಳಂತೆ ಮಂತ್ರಿ ಮಾಡುವಂತೆ ಕೇಳೋಕಾಗೋದಿಲ್ಲ ಅಂತ ಪಕ್ಷ ನಿಷ್ಠ ದಾಳ ಉರುಳಿಸಿದ್ದಾರೆ. ಅತ್ತ ಹಾವೇರಿ ಜಿಲ್ಲಾ ಕೋಟಾದ ಮೇಲೆ ಶ್ರೀನಿವಾಸ್ ಮಾನಿ ಕಣ್ಣಿಟ್ಟಿದ್ದಾರೆ. ಹಾನಗಲ್ ಶಾಸಕ ಮಾನೆ ನನಗೆ ಅವಕಾಶ ಬೇಕೇ ಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಬೆಳಗಾಂ ಬಂದಾಗ 5-10 ಇದ್ದೆ, ಈಗ 6 ಆಗಿದ್ದೀನಿ. ಈಗ ಉಸಿರಿರೋದು ರಾಜಕಾರಣ ಮಾಡ್ತೀನಿ. ಅಂಥ ಸಂದರ್ಭದಲ್ಲಿ ಆರೋಗ್ಯ ಹದಗೆಟ್ಟು
ಇದಾಯಿತು ಅಂದರೆ ಆಮೇಲೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ತಮ್ಮನ ಮಗ ಅನಿಕೇತ್ ಅಂತ ಇದೆ ನಮ್ಮ. ಮತ್ತು ಹಾವೇರಿ ಜಿಲ್ಲೆ ಕಳೆದ 3 ವರ್ಷದಿಂದ ನಮಗೆ ಪ್ರಾತಿನಿಧ್ಯ ಇರಲಿಲ್ಲ. ಎಲ್ಲ ನಾಯಕರು ಕೂಡ ಈ ವಿಸ್ತರಣೆಯಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀನಿ. ಹಲೋ, 2 ದಿನ ಜಾಲಿ ಟ್ರಿಪ್ ಹೋಗಿದ್ರಾ? ಸಿಎಂ ಬೆಳಗಾವಿ ಪ್ರವಾಸದ ಬಗ್ಗೆ ಎಚ್ಡಿಕೆ ವ್ಯಂಗ್ಯ. ಡಿಕೆಶಿ ಸಿಎಂ ಆಗ್ತಾ ಇದ್ದಂತೆ ಎಚ್ಡಿಕೆ ಫುಲ್ ಆಕ್ಟಿವ್ ಮೋಡ್ನಲ್ಲಿದ್ದಾರೆ. ಬೆಳಗಾವಿಗೆ ತೆರಳಿದ್ದ ಸಿಎಂಗೆ 2 ದಿನ ಜಾಲಿ ಟ್ರಿಪ್ಗೆ ಹೋಗಿದ್ರಾ ಅಂತ ಕೆಣಕಿದ್ದಾರೆ. ಗುಳೆ ಹೋಗುವ ಜನರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಂಡ್ರಾ? ಬೆಳೆ ವಿಮೆ ಇಲ್ಲ, ರೈತರಲ್ಲಿ ಹಣ ಇಲ್ಲ, ಸಾಲ ಮನ್ನಾ ಕಷ್ಟ ಇದೆ ಅಂತಿದ್ದೀರಿ. ಮತ್ತೆ ಉತ್ತರ ಕರ್ನಾಟಕಕ್ಕೆ ಏನ್ ಭರವಸೆ ಕೊಟ್ಟು ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. 20 ಜನ ಶಾಸಕರನ್ನ ಕರ್ಕೊಂಡೋಗಿ ಡಿನ್ನರ್ ಪಾರ್ಟಿಗೆ ಸಮಯ ಕಳೆದಿದ್ರ ಬಗ್ಗೆನೇ ಬಹಳ ನಿನ್ನೆ ದೊಡ್ಡ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು. ಇದು ಇವರು 2 ದಿನಗಳ ಪ್ರವಾಸ, ಸುಮ್ಮನೆ ಒಂದು ಜಾಲಿ ಟ್ರಿಪ್ ಇದು. ಹೋಗಿರೋದು 2 ದಿವಸ ಉತ್ತರ ಕರ್ನಾಟಕಕ್ಕೆ ಜಾಲಿ ಟ್ರಿಪ್. ಮಳೆಯ ಕೊರತೆ ಇರ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹತ್ರ ಹಣ ಇಲ್ಲ, ಇಷ್ಟೆಲ್ಲ ಇದೆ. ಇದೆಲ್ಲ ಪಾಪ ಹೇಳಿದ್ರೆ ಸಾಲ ಮನ್ನಾ ಮಾಡ್ಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ. ನಾವೊಂದು ಕಾಲದಲ್ಲಿ ಮಾಡಿದೀವಿ, ನೋಡೋಣ, ಚಿಂತೆ ಮಾಡ್ತಿದ್ದೀವಿ ಅಂತ. ಪಾಪ ಕಲಬುರಗಿನಲ್ಲಿ ನೀವು ಆ ಜನತೆಗೆ, ಆ ರೈತರಿಗೆ ಏನು ಸಂದೇಶ ಕೊಟ್ಟು ಬಂದ್ರಿ? ಒಟ್ನಲ್ಲಿ ಸಂಪುಟ ವಿಸ್ತರಣೆ ಬೆಂಕಿಗೆ ಮೊದಲೇ ಡಿಕೆಶಿ ತುಪ್ಪ ಸವರುವ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಈ ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.